ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯತುಂ ಕರೇಣ ವಿಲಸನ್ಮಂಥಾನಮನ್ಯೇನ ಚ ರಮ್ಯಂ ದಾಮದಧನ್ಮಯೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂಧೀಶ್ವರಭಕ್ತಿಬಂಧನವಶಪ್ರೀತೋಸ್ತು ಕೃಷ್ಣಪ್ರಭುಃ. ಆನಂದಾದಿಗುಣೋದ್ರಿಕ್ತಂ ಸ್ವಾಶ್ರಿತಾನಂದದಾಯಕಂ ಆನಂದಾತ್ಮಕಸದ್ದೇಹಂ ಭಜೇಹಂ ಬಾದರಾಯಣಂ. ಶರ್ವಾದಿಸರ್ವಗೀರ್ವಾಣ ನಿರ್ವಾಣಗತಿಹೇತವಃ ಪೂರ್ಣಪ್ರಜ್ಞಪದಾಂಬೋಜಪಾಂಸವಪ್ಪಾತು ನಃ ಸದಾ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಳವೇ. ಸುಧೀಜನಸಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಸಕ್ತ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ರಾಘವೇಂದ್ರ ಗುರು ಸಾರ್ವಭೌಮರು ಆ ಮೂಲರಾಮದೇವರ ಪೂಜೆಗೆಂದು ಹೋಗಿದ್ದಾರೆ. ಆ ಮೂಲರಾಮದೇವರನ್ನು ನೋಡಿದ ಕೂಡಲೇ ಅಲ್ಲಿಯೇ ಭಗವಂತನ 10 ರೂಪಗಳ ದರ್ಶನ ಆ ಮೂಲರಾಮದೇವರಿಗೆ ಆಗಿದೆ. ಅದನ್ನು ನೋಡಿ ಅವರು ಆ ದಶಾವತಾರಗಳನ್ನು ಸ್ತೋತ್ರವನ್ನು ಮಾಡಲು ಪ್ರಾರಂಭವನ್ನು ಮಾಡಿದ್ದಾರೆ. ಆ ಮಾಡಿದಂತಹ ಸ್ತೋತ್ರವನ್ನು ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಎಂಬಂತಹ ಕಾವ್ಯದಲ್ಲಿ ಸಂಗ್ರಹವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಿನ್ನೆಯ ದಿನ ಆ ಭಗವಂತನ ಮೊದಲ 4 ಅವತಾರಗಳನ್ನು ಮತ್ಸ್ಯ, ಕೂರ್ಮ, ವರಾಹ ಮತ್ತು ವರಾಹ ಒಟ್ಟು 3 ರೂಪಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ನೋಡಿದ್ದೇವೆ. ಇಂದಿನ ದಿನ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಅದನ್ನು ನಾವು ನೋಡೋಣ. ನರಸಿಂಹದೇವರು ಯಾಕೆ ಅಂತಂದರೆ, ಈ ನರಸಿಂಹದೇವರ ವಿಶೇಷವಾದಂತಹ ಅನುಗ್ರಹ ರಾಯರ ಮೇಲೆ ಇದೆ. ರಾಯರು ಪ್ರಹ್ಲಾದ ರೂಪನಾಗಿ ಇದ್ದಾಗ ಆ ಪ್ರಹ್ಲಾದನನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಭಗವಂತ ಏನು ಅವತಾರವನ್ನು ಮಾಡುತ್ತಾನೋ ಅದೇ ನರಸಿಂಹನ ಅವತಾರ. ಅಷ್ಟೇ ಅಲ್ಲ, ನಾವೇನು ಈಗ ಮಂತ್ರಾಲಯದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನವನ್ನು ನೋಡ್ತೇವೋ ಅದರಲ್ಲಿ ರಾಮಕೃಷ್ಣ ವೇದವ್ಯಾಸ ಹಯಗ್ರೀವದೊಟ್ಟಿಗೆ ನರಸಿಂಹದೇವರ ವಿಶೇಷವಾದಂತಹ ಸನ್ನಿಧಾನವೂ ಕೂಡ ಇದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಲೇ ನಾವು ರಾಘವೇಂದ್ರ ಸ್ತೋತ್ರದಲ್ಲಿ ನಾವು ನೋಡ್ತೇವೆ ಏನೆಂತಂದರೆ, ಸಂತಾನ ಸಂಪತ್ ಪರಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾನ್ ಸೌವ್ಯಾದ್ ಗುರು ರಾಘವೇಂದ್ರ. ಎಲ್ಲವನ್ನು ಕೊಟ್ಟು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಎಲ್ಲವನ್ನೂ ಕೂಡ ನಾಶ ಮಾಡಿ ಎಂಬುದಾಗಿ ನಾವು ರಾಯರನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾಕೆ ಆ ರಾಯರಿಗೆ ಆ ಒಂದು ಸಾಮರ್ಥ್ಯ, ನಮ್ಮ ದೇಹದಲ್ಲಿರುವಂತಹ ಎಲ್ಲ ದೋಷಗಳನ್ನು ನಾಶ ಮಾಡುವಂತಹ ಏನು ಸಾಮರ್ಥ್ಯ ಇದೆ ಅದು ರಾಯರಿಗೆ ಯಾಕೆ ಬಂದದ್ದು ಅಂತಂದರೆ, ಆ ರಾಯರ ವೃಂದಾವನದಲ್ಲಿ ವಿಶೇಷವಾಗಿ ನರಸಿಂಹದೇವರ ಒಂದು ಸನ್ನಿಧಾನ ಇದೆ. ಆ ಸನ್ನಿಧಾನದಿಂದಲೇ ಆ ಭಗವಂತನನ್ನು ಆ ರಾಯರು ವೃಂದಾವನದಲ್ಲಿ ಇದ್ದುಕೊಂಡು ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಫಲವಾಗಿಯೇ ಅವರಿಗೆ ಒಂದು ಸಾಮರ್ಥ್ಯವು ಬಂದಿದೆ. ಅದರಿಂದಾಗಿ ಅಂತಹ ನರಸಿಂಹದೇವರನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತಾವಕಂ ನರಹರೇತಿ ವಿರುದ್ಧಂ ವೇಷಧಾರಣಮಿದಂ ತನುತೇನಃ ಅತ್ಯಸಂಘಟಿತ ಕರ್ಮ ಚ ಕೃತ್ವಾ ಪಾಲಯೇ ಪ್ರಣತಮಿತ್ಯುಪದೇಶಂ.
ಈ ನರಸಿಂಹದೇವರ ಅವತಾರ ಹೇಗಿದೆ ಅಂತಂದರೆ, ನಾವು ಯಾವಾಗಲೂ ಭಗವಂತನ ಬಗ್ಗೆ ಕೇಳಬೇಕಾದ್ರೆ ಒಂದು ಮಾತನ್ನು ಕೇಳಿರ್ತೇವೆ. ಏನಂತಂದರೆ, ಭಗವಂತನಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಎಂತಹ ಶಕ್ತಿ ಅದು ಅಂತಂದರೆ, ಅಘಟಿತ ಘಟನಾ ಶಕ್ತಿ ಇದೆ ಭಗವಂತನಲ್ಲಿ. ಏನು ಈ ಅಘಟಿತ ಘಟನಾ ಶಕ್ತಿ ಅಂದರೆ ಏನು ಕೇಳಿಲ್ಲ. ಏನೇ ಭಗವಂತನಲ್ಲಿರುವಂತಹ ಸಾಮರ್ಥ್ಯ ಎಂಥದಪ್ಪ ಅಂತಂದರೆ ಅಘಟಿತ ಘಟನಾ ಶಕ್ತಿ ಭಗವಂತನಲ್ಲಿ ಇದೆ. ಏನು ಅರ್ಥ ಏನಪ್ಪ ಅಂತಂದರೆ, ಈ ಲೋಕದಲ್ಲಿ ಆ ವಸ್ತು ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಈಗಾಗತ್ತೆ ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಂಥದ್ದನ್ನೆಲ್ಲವನ್ನೂ ಮಾಡುವಂತಹ ಸಾಮರ್ಥ್ಯ ಭಗವಂತನಲ್ಲಿದೆ ಅಂತ ಹೇಳ್ತಾರೆ. ಅದು ಅಘಟಿತ ಘಟನಾ ಶಕ್ತಿ, ಅದು ಅಘಟಿತ ಘಟನಾ ಸಾಮರ್ಥ್ಯ ಎಂಬುದಾಗಿ ಅದನ್ನೇ ಹೇಳೋದು. ಅಂತಹ ಈ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಲ್ಲಿ ಇದೆ ಅಂತ ನಾವು ಕೇಳಿದ್ದೇವೆ. ಹೌದು, ಕೇಳಿದ್ದೇವೆ. ಹಾಗಾದರೆ ಅದಕ್ಕೆ ಒಂದು ದೃಷ್ಟಾಂತ ಬೇಕಲ್ಲ ನಮಗೆ, ಎಲ್ಲೂ ಕಂಡು ಬಂದಿದೆ ಅಂತಂದರೆ ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ, ನರಸಿಂಹ ಅವತಾರದಲ್ಲಿ ಕಂಡುಬಂದಿದೆ. ಭಗವಂತನಲ್ಲಿ ಅಘಟಿತ ಘಟನಾ ಸಾಮರ್ಥ್ಯ ಇದೆ ಎಂಬುದನ್ನು ನಾವು ಎಲ್ಲಿ ನೋಡ್ಬೋದು? ಭಗವಂತನ ನರಸಿಂಹ ರೂಪದಲ್ಲಿ, ನರಸಿಂಹಾವತಾರದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಕತೆ ಗೊತ್ತಿದೆ ನಮಗೆ. ಪ್ರಹ್ಲಾದರಾಜರು ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದು ಹಿರಣ್ಯಕಶಿಪುವಿಗೆ ಇರುಸುಮುರುಸನ್ನು ಉಂಟು ಮಾಡ್ತಾ ಇದೆ, ಕೇಳಲಿಕ್ಕೆ ಆಗ್ತಾ ಇಲ್ಲ. ಇಡೀ ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನ ನಾಮಸ್ಮರಣೆಯೇ ಆಗಬಾರದು. ಎಲ್ಲೇ ಆದರೂ ನನಗೆ ಏನೇ ಸಮರ್ಪಣೆ ಮಾಡಿದರೂ ಹಿರಣ್ಯಕಶಿಪು ಪ್ರೇರಣೆಯ ಹಿರಣ್ಯಕಶಿಪು ಪ್ರೀತ್ಯರ್ಥವೆಂಬುದಾಗಿ ಕಾರ್ಯವನ್ನು ಮಾಡಬೇಕು ಅಂತ ಇಡೀ ಲೋಕವನ್ನು ಅಲ್ಲಾಡಿಸಿಟ್ಟಿದ್ದಾನೆ ಹಿರಣ್ಯಕಶಿಪು. ಆದರೆ ತನ್ನ ಮನೆಯಲ್ಲಿರುವಂತಹ ತನ್ನ ಮಗನನ್ನು ಆ ಭಗವಂತನ ನಾಮಸ್ಮರಣೆಯಿಂದಾಗಿ ವಂಚಿತನನ್ನಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಿರಣ್ಯಕಶಿಪುವಿನಿಂದಾಗಿ. ಏನೆಲ್ಲ ಕಷ್ಟವನ್ನು ಕೊಡಬೇಕೋ ಎಲ್ಲ ಕಷ್ಟಗಳನ್ನು ಕೊಟ್ಟಿದ್ದಾನೆ. ಕೊನೆಗೆ ಕೇಳ್ತಾ ಇದ್ದಾನೆ, ಎಲ್ಲಿ ನೀನು ಭಗವಂತ ಅಂತ ಕೇಳಿದಾಗ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತೇಳಿ ಹೇಳಿದ್ದಾರೆ ಪ್ರಹ್ಲಾದರಾಜರು. ಕಂಬವನ್ನು ತೋರಿಸ್ತಾನೆ, ಹೌದು ಇಲ್ಲೂ ಇದ್ದಾನೆ ಅಂತ ಹೇಳಿದಾಗ ಆ ಕಂಬದಿಂದಾಗಿ ಏನು ಆ ನರಸಿಂಹದೇವರು ಪ್ರಾದುರ್ಭಾವ ಮಾಡ್ತಾರೆ. ನರಸಿಂಹದೇವರ ಅವತಾರವನ್ನು ನೋಡಿದಾಗ ಎಂಥವರಿಗೂ ಕೂಡ ಅದು ಭಯವನ್ನು ಉಂಟು ಮಾಡುವಂತಹ ಭಯಂಕರವಾದಂತಹ ರೂಪ. ಯಾಕೆ ಅಂತಂದರೆ, ಆ ನರಸಿಂಹದೇವರು ಅವತಾರವನ್ನು ಮಾಡಿದ್ದಾರೆ, ಆ ಹಿರಣ್ಯಕಶಿಪುವಿನ ಸಂಹಾರವೂ ಆಗಿದೆ, ಎಲ್ಲ ಅಸುರರ ಸಂಹಾರವೂ ಆಗಿದೆ. ಆದರೂ ಆ ನರಸಿಂಹದೇವರ ಕೋಪ ಎಂಬುದು ಶಾಂತ ಆಗ್ತಾನೇ ಇಲ್ಲ ಅಂತೆ. ಇನ್ನೂ ಭಯಂಕರವಾಗಿ ಇನ್ನೂ ರುದ್ರಾವತಾರವನ್ನು ತಾಳಿದ್ದಾರಂತೆ. ಆಗ ಬ್ರಹ್ಮದೇವರು ಕೇಳ್ತಾರಂತೆ ಲಕ್ಷ್ಮೀದೇವಿ ಬಳಿ, ತಾಯಿ ನಿನ್ನ ಯಜಮಾನ ನಾರಾಯಣ, ಅದರಿಂದಾಗಿ ನೀನು ಹೋಗಿ ಶಾಂತನನ್ನಾಗಿ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಹೌದು ನನ್ನ ಯಜಮಾನನಾಗಿರ್ಬೋದು ನಾರಾಯಣ, ಆದರೆ ಈಗಿರುವಂತಹ ಕೋಪವನ್ನು ಬೇರೆ ಯಾರೂ ಶಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಾಂತ ಮಾಡಬೇಕು ಅಂತಂದರೆ ಕೇವಲ ಅವನ ಭಕ್ತರಿಂದಾಗಿ ಮಾಡಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಯಾವಾಗಲೂ ಭಗವಂತನ ಸೇವೆಯಲ್ಲೇ ನಿರತಳಾಗಿರುವಳು. ದಾಸರು ಅದನ್ನೇ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಎಂಬುದಾಗಿ ಅದನ್ನೇ ಸ್ತೋತ್ರವನ್ನು ಮಾಡ್ತಾರೆ. ಏನಂತಂದರೆ, ಯಾವಾಗಲೂ ಭಗವಂತನನ್ನು ಎಂತಹ ಪ್ರಳಯ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿಯನ್ನು ಭಗವಂತ ಬಿಟ್ಟಾರಿಲಿಕ್ಕೆ ಆಗೋದಿಲ್ಲ. ಆವಾಗಲೂ ಲಕ್ಷ್ಮೀದೇವಿ ಭಗವಂತನೊಟ್ಟಿಗೆ ಇರ್ತಾಳೆ. ಆದರೆ ಅಂತಹ ಲಕ್ಷ್ಮೀದೇವಿ ಹೇಳುವಂತಹ ಮಾತು ಇಲ್ಲ, ಈ ಭಗವಂತನನ್ನು ನಾರಾಯಣನನ್ನು ಶಾಂತ ಮಾಡಬೇಕು ಅಂತ ಆದರೆ ಭಗವಂತನ ಭಕ್ತರಿಂದಲೇ ಶಾಂತ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂತಹ ಉಗ್ರವಾದಂತಹ ರೂಪ ಅದು ನರಸಿಂಹಾವತಾರ. ಅದು ಹೇಗಿದೆ ಅಂತಂದರೆ ಅದನ್ನೇ ಹೇಳ್ತಾ ಇದ್ದಾರೆ, ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಲ್ಲಿ ಇದೆ ಎಂಬುದಾಗಿ ನರಸಿಂಹಾವತಾರ ತೋರಿಸ್ಕೊಡ್ತಾ ಇದೆ. ಹೇಗೆ ಅಂತಂದರೆ, ಈಗ ಒಂದು ಮಗು ಇದೆ, ಆ ಮಗು ಆಟ ಆಡ್ತಾ ಇದ್ದಾಗ ಕೆಳಗೆ ಬಿದ್ದು ಅದು ಅಳಲಿಕ್ಕೆ ಪ್ರಾರಂಭ ಮಾಡಿದೆ, ಅಳುತ್ತಾ ಇದೆ. ಅದು ಅಳಬೇಕಾದ್ರೆ ನಾವೇನು ಮಾಡ್ತೇವೆ ಅಂತಂದರೆ, ನಾವು ಕೋಪಗೊಳ್ಳುವುದಿಲ್ಲ. ನಾವೇನು ಮಾಡ್ತೇವೆ ಅಂತಂದರೆ, ಅತ್ಯಂತ ಮೃದುವಾದಂತಹ ಅಯ್ಯೋ ಬಿದ್ದೀಯೇನೋ, ಪಾಪ ಗಾಯ ಆಯಿತಾ, ಎಲ್ಲಿ ಗಾಯ ಆಯ್ತು ಹೇಳು ಅಂಥೇಳಿ ಮೃದುವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆ ಮಗುವಿನ ಹತ್ರ ನಾವು ಮಾತಾಡ್ತೇವೆ. ಅದೇ ಬೇರೆ ಏನಾದರೂ ಮಗ ಸ್ವಲ್ಪ ದೊಡ್ಡವನಾದ, ಮಾಡಬೇಕಾದಂತಹ ಕೆಲಸವನ್ನು ಮಾಡದೇನೆ ಏನೋ ಬೇರೆ ತಪ್ಪು ಹಾದಿ ಹಿಡಿದ ಅಂತ ಆದರೆ ಅವನನ್ನು ತಿದ್ದಬೇಕಾದ್ರೆ ನಾವೇನು ಮಾಡ್ತೇವೆ ಅಂತಂದರೆ, ಒಂದಿಷ್ಟು
ಎಲ್ಲ ಇರೋ ಬರೋ ಎಲ್ಲವನ್ನೂ ಕೂಡ ತಲೆಯ ಮೇಲೆ ಧಾರಣೆ ಮಾಡದಂತೆ ಕೋಪಗೊಳ್ಳುತ್ತೇವೆ. ಭಯಂಕರವಾದಂತಹ ಸಿಟ್ಟು ನಮಗೆ ಬರ್ತದೆ. ಆ ಸಿಟ್ಟಿನಿಂದಾಗಿ ನಾವು ಬೈತೇವೆ. ಹಾಗಾಗಿ ಲೋಕದಲ್ಲಿ ಏನು ಕಂಡು ಬಂದಿದೆ, ಯಾರು ಮೃದು ಸ್ವಭಾವದವರು ಅಂಥವರನ್ನು ನಾವು ಪಾಲನೆ ಮಾಡಬೇಕು ಅಂತಾದರೆ ನಾವೇನು ಮಾಡಬೇಕು, ಅವರ ಬಳಿ ಮೃದುವಾಗಿ ವರ್ತನೆಯನ್ನು ಮಾಡಬೇಕು. ಆದರೆ ಯಾರು ತಪ್ಪು ದಾರಿಯನ್ನು ಇಡುತ್ತಾರೋ ಅವರನ್ನು ಶಿಕ್ಷಿಸಲುವಾಗಿ ನಾವೇನು ಮಾಡಬೇಕು, ಉಗ್ರವಾದಂತಹ ರೂಪವನ್ನು ತಾಳುತ್ತೇವೆ. ಆದರೆ ಇಲ್ಲಿ ಭಗವಂತ ನರಸಿಂಹ ಅವತಾರದಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆ ಮೃದುವಾದಂತಹ ಆ ಪ್ರಹ್ಲಾದನನ್ನು ರಕ್ಷಣೆ ಮಾಡಬೇಕಾಗಿದೆ. ಅದರಿಂದಾಗಿ ಏನು ಮಾಡಬೇಕು, ರಕ್ಷಣೆ ಮಾಡಲಿಕ್ಕೆ ಬರಬೇಕಾದ್ರೆ ಮೃದುವಾದಂತಹ ಸ್ವಭಾವದಿಂದಾಗಿ ಬರಬೇಕು. ಅದರಿಂದಾಗಿ ಭಗವಂತ ಮೃದುವಾದಂತಹ ಸ್ವಭಾವದಿಂದಲೇ ಬರಲಿಕ್ಕೆ ಹೊರಟಿದ್ದಾನೆ. ಆದರೆ ಅಲ್ಲಿ ಹಿರಣ್ಯಕಶಿಪು ಇದ್ದಾನೆ. ಆ ಹಿರಣ್ಯಕಶಿಪು ಏನು ಮಾಡಿದ್ದಾನೆ, ಅವನು ತಪ್ಪು ದಾರಿಯಲ್ಲಿ ಇದ್ದಾನೆ. ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾಗಿದೆ. ಅದರಿಂದಾಗಿ ಏನು ಮಾಡಬೇಕಾಗಿದೆ, ಉಗ್ರವಾದಂತಹ ರೂಪವನ್ನು ತೋರಿಸಬೇಕಾಗಿದೆ. ಅದರಿಂದಾಗಿ ಭಗವಂತ ಏನು ಮಾಡಿದ, ಪ್ರಹ್ಲಾದರನ್ನು ರಕ್ಷಣೆ ಮಾಡಬೇಕು, ಅದರಿಂದಾಗಿ ಮೃದು ಸ್ವಭಾವದಿಂದಾಗಿ ಬರಬೇಕು. ಆ ಹಿರಣ್ಯಕಶಿಪಿಗೆ ಹೆದರಿಕೆಯೂ ಉಂಟಾಗಬೇಕು, ಅದರಿಂದಾಗಿ ಉಗ್ರ ಸ್ವಭಾವದಿಂದಾಗಿ ಬರಬೇಕು. ಅದರಿಂದಾಗಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ, ಎಲ್ಲೂ ಕಾಣದಂತಹ ಒಂದು ವಿಶಿಷ್ಟವಾದಂತಹ ರೂಪವನ್ನು, ನರಸಿಂಹ ರೂಪವನ್ನು ತೋರಿದ್ದಾನೆ. ಒಂದು ಕೆಳಭಾಗ ನರ, ಮೇಲಭಾಗ ಸಿಂಹ. ಅದರಿಂದಾಗಿ ಲೋಕದಲ್ಲಿ ಎಲ್ಲೂ ಕಾಣದೇ ಇರುವಂತಹ, ಅದನ್ನೇ ಹೇಳ್ತಾ ಇದ್ದಾರೆ, ತಾವಕಂ ನರಹರಿ ಅತಿ ವಿರುದ್ಧಂ. ಲೋಕದಲ್ಲಿ ಅತ್ಯಂತ ವಿರುದ್ಧವಾಗಿದೆ. ಮನುಷ್ಯ ಸಿಂಹ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಿಂಹ ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಎರಡರ ಸಂಗಮವಾಗಿ ನರಸಿಂಹ ರೂಪಿಯಾಗಿ ಬಂದು ನೀನೇನು ಮಾಡಿದ್ದೀಯಾ, ಆ ಪ್ರಹ್ಲಾದರಾಜನನ್ನು ರಕ್ಷಣೆಯನ್ನು ಮಾಡಿದ್ದೀಯಾ. ಅದರಿಂದಾಗಿ ಏನು ಭಗವಂತನಲ್ಲಿ ಅಘಟಿತ ಘಟನಾ ಶಕ್ತಿ ಎಂಬುದಾಗಿ ಏನು ಹೇಳ್ತಾರೆ, ಅದು ನಾವು ಏನು ಕಾಣುತ್ತೇವೋ ಕೇಳುತ್ತೇವೋ ಅದೆಲ್ಲವೂ ಕೂಡ ಸತ್ಯವಾಗಿದೆ ಎಂಬುದಾಗಿ ಈ ಶ್ಲೋಕದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಅದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನೇ ಶ್ರುತಿಗಳು ಕೂಡ ಹೇಳ್ತಾ ಇದೆ. ಸುಧಾದಲ್ಲಿ ಬರುತ್ತೆ ಒಂದು ಮಾತು, ಏನಂತಂದರೆ, ಗುಣಾಶ್ರುತ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತ ಅಪಿ ನೈವಾತ್ರ ಶಂಕಾ ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೋಷಾಃ ಶ್ರುತಾಶ್ಚ ನಾಗ್ನೈಃ ತಥಾ ಪ್ರತೀತಾಃ. ಭಗವಂತನಲ್ಲಿ ಗುಣಗಳಿವೆ. ನಾವು ಹೇಳ್ತೇವೆ ಭಗವಂತನನ್ನು ಏನು ಹೇಳ್ತೇವೆ ಅಂತಂದರೆ, ಅನೇಕ ಅನಂತ ಗುಣಗಳು, ಅನಂತ ಗುಣ ಪರಿಪೂರ್ಣ ಅಂತ ಹೇಳ್ತೇವೆ. ಹೇಗಪ್ಪ ಅನಂತ ಗುಣಗಳು ಇರಲಿಕ್ಕೆ ಸಾಧ್ಯನಾ ಅಂತಂದರೆ ಅದನ್ನೇ ಹೇಳ್ತಾ ಇದೆ, ಗುಣಾಶ್ರುತ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತಾ ಎಂಬುದಾಗಿ. ಅಂತಂದರೆ ಏನರ್ಥ, ನಾವು ಕೇಳಿದಂತಹ ಗುಣಗಳು ಭಗವಂತನಲ್ಲಿವೆ, ನಾವು ಕೇಳದೇ ಇರುವಂತಹ ಗುಣಗಳು, ನಾವಷ್ಟೇ ಅಲ್ಲ ದೇವತೆಗಳಿಂದಲೂ ಕೂಡ ಕೇಳಲಿಕ್ಕೆ ಅಸಾಧ್ಯವಾದಂತಹ ಗುಣಗಳು ಭಗವಂತನಲ್ಲಿವೆ ಅಂತೆ. ದೇವತೆಗಳು ಕೂಡ ಅಂತಹ ಗುಣಗಳಿವೆ ಅಂತ ತಿಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣಗಳು ಭಗವಂತನಲ್ಲಿವೆ. ಅದರಿಂದಾಗಿ ಗುಣಾಶ್ರುತ, ನಾವು ಕೇಳಿದಂತಹ ಗುಣಗಳು ಭಗವಂತನಲ್ಲಿವೆ. ಅಶ್ರುತಾ, ಕೇಳದೇ ಇರುವಂತಹ ಗುಣಗಳು ಕೂಡ ಭಗವಂತನಲ್ಲಿವೆ. ಅಷ್ಟೇ ಅಲ್ಲ, ಸುವಿರುದ್ಧಾಶ್ಚ, ಯಾವುದು ವಿರುದ್ಧವಾದಂತಹ ಗುಣಗಳು ಅಂತ ಹೇಳ್ತೇವೋ ಅಂತಹ ಗುಣಗಳು ಕೂಡ ಭಗವಂತನಲ್ಲಿ ಇವೆ. ಅದರಿಂದಾಗಿ ಹಾಗಾದರೆ ಗುಣಗಳಿವೆ ಅಂತಂದಮೇಲೆ ದೋಷಗಳಿರಲೇಬೇಕಲ್ಲ. ಹೇಗೆ ಅಂತಂದರೆ, ಈಗ ಲೋಕದಲ್ಲಿ ಹಗಲು ಆಗತ್ತೆ ಅಂತ ಅಂದಮೇಲೆ ರಾತ್ರಿ ಇರಲೇಬೇಕು, ಬೆಳಕು ಇದೆ ಅಂತ ಅಂದಮೇಲೆ ಕತ್ತಲು ಇರಲೇಬೇಕು. ಅದೇ ರೀತಿಯಾಗಿ ಭಗವಂತನಲ್ಲಿ ಗುಣಗಳು ಇವೆ ಅಂತ ಆದರೆ ದೋಷಗಳು ಇರಲೇಬೇಕು. ಹಾಗಾದರೆ ಭಗವಂತನಲ್ಲಿ ದೋಷಗಳು ಇವೆಯಾ ಅಂತಂದರೆ ಇಲ್ಲ, ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ. ಅಲ್ಲ, ದೋಷಗಳಿಲ್ಲ ಅಂತ ನೀವು ಹೇಳ್ತಿದ್ದೀರಿ, ಆದರೆ ಕಂಡು ಬಂದಿದೆಯಲ್ಲ, ರಾಮಾವತಾರದಲ್ಲಿ ಭಗವಂತ ಕಾಡಿಗೆ ಹೋದಾಗ ಅಲ್ಲಿ ಅನೇಕ ಪ್ರಾಣಿಗಳನ್ನು ಸಂಹಾರ ಮಾಡಿದ ಅಂತ ಕೇಳ್ತೇವೆ. ಕೃಷ್ಣಾವತಾರದಲ್ಲಿ ಕಳ್ಳತನ ಮಾಡಿದ ಅಂತ ಕೇಳ್ತೇವೆ. ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯನ್ನು ಮೋಸ ಮಾಡಿದ ಅಂತ ಕೇಳ್ತೇವೆ. ಇವೆಲ್ಲವೂ ದೋಷಗಳಲ್ಲ ಅಂತಂದರೆ ಇವ್ಯಾವೂ ಕೂಡ ದೋಷಗಳಲ್ಲ. ಇವೆಲ್ಲವೂ ಕೂಡ ಭಗವಂತ ಏನು ಮಾಡಿರೋದು ಅಂತಂದರೆ, ಎಲ್ಲ ಜನರಿಗೆ ಯಾವ ರೀತಿಯಾಗಿ ಎಂತಹ ಸಮಯದಲ್ಲಿ ನಾವು ವರ್ತನೆಯನ್ನು ಮಾಡಬೇಕು, ವರ್ತಿಸಬೇಕು ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಭಗವಂತನು ಮಾಡಿದಂತಹ ನಾಟಕಗಳೇ ಹೊರತು ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ. ಹಾಗಾದರೆ ನಮಗೆ ದೋಷಗಳಂತೆ ತೋರ್ತಾ ಇವೆ ಅಲ್ಲ ಅಂತಂದರೆ ಅದನ್ನೇ ಹೇಳಿದ್ದು, ಅಗ್ನೈಹಿ ತಥಾ ಪ್ರತೀತಾ. ಯಾರು ಅಜ್ಞರಿದ್ದಾರೋ ಮೂಢರಿದ್ದಾರೋ ಅವರಿಗತಿ ದೋಷಗಳು ಅಂತ ಕಾಣ್ತಾ ಇವೆ. ವಾಸ್ತವಿಕವಾಗಿ ಅವ್ಯಾವೂ ಕೂಡ ದೋಷಗಳು ಅಲ್ಲ.
ಎಂಬುದಾಗಿ ಈ ರೀತಿಯಾಗಿ ಶ್ರುತಿವಾಕ್ಯ ಹೇಳ್ತಾ ಇದೆ. ಅದರಿಂದಾಗಿ ಲೋಕದಲ್ಲಿ ಅತಿ ವಿರುದ್ಧವಾದಂತಹ ಏನು ನರ ಮತ್ತು ಸಿಂಹ, ಈ ಎರಡರ ಸಂಗಮವಾಗಿ ನರಸಿಂಹ ರೂಪನಾಗಿ ಭಗವಂತ ಬಂದು ತನ್ನಲ್ಲಿರುವಂತಹ ಅಘಟಿತ ಘಟನಾ ಸಾಮರ್ಥ್ಯವನ್ನು ತೋರಿಸುವ ಮೂಲಕವಾಗಿ ಆ ಪ್ರಹ್ಲಾದರಾಜರನ್ನು ರಕ್ಷಣೆಯನ್ನು ಮಾಡಿದ್ದಾನೆ ಎಂಬುದಾಗಿ ಈ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಇನ್ನೊಂದು ಶ್ಲೋಕದಿಂದಲೂ ಕೂಡ ಆ ನರಸಿಂಹದೇವರನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದಾರಿತೋದರ ಹಿರಣ್ಯಕಶತ್ರೋರಾಂತ್ರ ಮಾಲ್ಯ ಕಲಿತಂ ತವ ರೂಪಂ ನಾರಸಿಂಹ ಕಲಯೇನನುಭೂತಂ ಶಾರದಂ ಜಲಧರಂ ಸಹ ಶಂಪಂ. ಆ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿದ್ದಾರೆ. ಸಂಹಾರವನ್ನು ಮಾಡಿದ ನಂತರ ಏನು ಮಾಡ್ತಾ ಇದ್ದಾರೆ, ಹೇಗೆ ಸಂಹಾರವನ್ನು ಮಾಡಿದ್ದಾರೆ ಆ ಹಿರಣ್ಯಕಶಿಪುವನ್ನು ನರಸಿಂಹದೇವರು ಅಂತಂದರೆ, ತನ್ನ ತೊಡೆಯ ಮೇಲೆ ಆ ಹಿರಣ್ಯಕಶಿಪುವನ್ನು ಅಡ್ಡ ಮಲಗಿಸಿ ಆ ಹಿರಣ್ಯಕಶಿಪುವನ್ನು ಹೊಟ್ಟೆಯನ್ನು ಸೆಳಿದ್ದಾರಂತೆ. ಹೊಟ್ಟೆಯನ್ನು ಸೀಳಿ ಅಲ್ಲಿರುವಂತಹ ಏನು ಕರುಳುಗಳಿವೆ ಆ ಕರುಳುಗಳ ಮಾಲೆಯನ್ನು ನರಸಿಂಹದೇವರು ತಾವು ಧಾರಣೆಯನ್ನು ಮಾಡಿದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಎಂಬುದಾಗಿ ಇಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಆ ರೂಪ ಅಂತಂದರೆ, ಶರತ್ಕಾಲದ ಮೋಡದಲ್ಲಿ ಮಿಂಚು ಬಂದರೆ ಅದು ಹೇಗೆ ತೋರುತ್ತೋ ಅದರಂತೆ ಇದೆ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಏನು ಅರ್ಥ ಆಗುವುದಿಲ್ಲ ನಮಗೆ, ಶರತ್ಕಾಲದ ಮೋಡ ಮಿಂಚು ಅಂದರೆ ಅರ್ಥ ಆಗುವುದಿಲ್ಲ. ಯಾಕೆ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ, ಈ ನರಸಿಂಹದೇವರ ರೂಪ ಏನಿದೆಯಲ್ಲ ಅದು ಅವರ ಮೈಬಣ್ಣ ಶುಭ್ರವಾದಂತಹ ಮೈಬಣ್ಣ. ಆ ಶುಭ್ರವಾದಂತಹ ಮೈಬಣ್ಣವುಳ್ಳಂತಹ ನರಸಿಂಹದೇವರು ಏನು ಮಾಡಿದ್ದಾರೆ, ಆ ಕರುಳು ಮಾಲೆಯನ್ನು ಧಾರಣೆಯನ್ನು ಮಾಡಿದ್ದಾರೆ. ಆ ಕರುಳು ಮಾಲೆಯನ್ನು ಧಾರಣೆ ಮಾಡಿದಾಗ ಅದೇನಾಗಿದೆ, ಆ ಕರುಳುಗಳ ಮಾಲೆ ಅದು ರಕ್ತಸಿಕ್ತವಾಗಿದೆ. ಅದರಿಂದಾಗಿ ಇದೆಲ್ಲವೂ ಕೂಡ ಕೆಂಪಾಗಿದೆ. ಅದರಿಂದಾಗಿ ಆ ಬಿಳಿಯಾದಂತಹ ಮೈಬಣ್ಣವುಳ್ಳಂತಹ ನರಸಿಂಹದೇವರು ಏನು ಮಾಡಿದ್ದಾರೆ, ರಕ್ತಸಿಕ್ತವಾದಂತಹ ಕರುಳುಗಳ ಮಾಲೆಯನ್ನು ಧಾರಣೆಯನ್ನು ಮಾಡಿದ್ದಾರೆ. ಅದು ಹೇಗೆ ತೋರ್ತಾ ಇದೆ, ಶರದೃತುವಿನ ಮೋಡದಲ್ಲಿ ಮಿಂಚು ಬಂದಂತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ಶರದೃತುವಿನಲ್ಲಿರುವಂತಹ ಮೋಡಗಳೇನಿವೆ ಅಲ್ಲ ಅವೆಲ್ಲವೂ ಕೂಡ ಏನಾಗಿರ್ತದೆ ಅಂತಂದರೆ ಬಿಳಿ ಮೋಡಗಳು ಅವೆಲ್ಲವೂ ಕೂಡ. ಅದರಲ್ಲಿ ಮೋಡ ಕಪ್ಪು ಯಾವಾಗ ಆಗುತ್ತೆ ಅಂತಂದರೆ, ಯಾವಾಗ ಮೋಡದಲ್ಲಿ ನೀರಿನ ಅಂಶಗಳಿರುತ್ತವೋ ಆ ಮೋಡದಿಂದಾಗಿ ಮಳೆ ಬರಬೇಕಾಗಿದೆ, ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಆ ಮೋಡಗಳೆಲ್ಲವೂ ಕೂಡ ಕಪ್ಪು ವರ್ಣದವಾಗಿರ್ತವೆ, ಕಪ್ಪು ಬಣ್ಣದಲ್ಲಿ ಇರ್ತವೆ. ಆದರೆ ಶರತ್ಕಾಲದಲ್ಲಿ ಆ ಮೋಡಗಳು ಏನಾಗಿರ್ತವೆ ಅಂತಂದರೆ ಬಿಳಿಯಾಗಿ ಇರ್ತವೆ. ಆ ಬಿಳಿಯಾದಂತಹ ಮೋಡಗಳಲ್ಲಿ ಮಿಂಚು ಬಂತು ಅಂತ ಆದರೆ, ಮಿಂಚು ಅದು ಒಂದು ಕ್ಷಣ ಬಂದು ಹೋಗುತ್ತೆ. ಆ ಮಿಂಚನ್ನು ನಾವು ಗಮನಿಸಿದಾಗ ಏನಾಗುತ್ತೆ ಅಂತಂದರೆ, ಆ ಮಿಂಚು ಬಂದಂತಹ ಏನು ಭಾಗ ಇರುತ್ತದಲ್ಲ ಆ ಭಾಗ ಎಲ್ಲವೂ ಕೂಡ ಒಂದಿಷ್ಟು ಕೆಂಪು ವರ್ಣವಾಗುತ್ತಂತೆ. ಹಾಗಾಗಿ ಆ ಬಿಳಿಯಾದಂತಹ ಮೋಡದಲ್ಲಿ ಮಿಂಚು ಬಂದರೆ ಅದು ಹೆಂಗೆ ಕೆಂಪು ಬಣ್ಣವಾಗುತ್ತೋ ಅದೇ ರೀತಿಯಾಗಿ ಈ ನರಸಿಂಹದೇವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಬಿಳಿಯಾಗಿದ್ದಾರೆ. ಆ ಕರುಳು ಮಾಲೆಯನ್ನು ಧರಿಸುವುದರಿಂದಾಗಿ ಈ ರೀತಿಯಾಗಿ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಮುಂದೆ ರಾಘವೇಂದ್ರ ಗುರು ಸಾರ್ವಭೌಮರು ವಾಮನ ರೂಪಿಯಾದಂತಹ ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಜಾನತಾಂ ನಿಜಮನ ಪರಮಾಣೋ ಮಾತುಮೇವ ಬಲಿ ನಿಗ್ರಹದಂಭಾತ್ ವಾಮನಂ ಯದಭವತ್ತವ ರೂಪಂ ತತ್ಸುಕೇನ ಭಗವನ್ ಹೃದಿ ಕುರ್ಮಃ. ಆ ಭಗವಂತ ಹೇಗಿದ್ದಾನೆ ಅಂತಂದರೆ, ನಿನ್ನೆ ದಿನ ನಾವು ಕೇಳಿದ್ದೇವೆ ಏನಂತಂದರೆ ಅನೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಾಗಿ ಭಗವಂತ ಅತ್ಯಂತ, ನಿನ್ನೆ ದಿನ ನಾವು ಕೇಳಿದ್ದೇವೆ ಏನಂತಂದರೆ ಅನೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಾಗಿ ಭಗವಂತ ಅತ್ಯಂತ ಸೂಕ್ಷ್ಮವಾದಂತಹ ಏನು ಏನು ಜೀವನ ಸ್ವರೂಪ ಇದೆ ಅಂತಹ ಜೀವನ ಸ್ವರೂಪಕ್ಕೂ ಅದರ ಒಂದು ಹೃದಯದಲ್ಲೂ ಕೂಡ ಭಗವಂತನ ಒಂದು ಅಂಶ ಇದೆ ಅಂತಾದರೆ ಅದು ಎಷ್ಟು ಅಣುವಾಗಿರಬೇಕು. ವಿಸ್ತಾರವಾದಾನಂತಂದರೆ ಅತ್ಯಂತ ವಿಸ್ತಾರವಾದದ್ದು, ಜಗತ್ತಿನಲ್ಲಿ ಏನು ವಿಸ್ತಾರವಾದದ್ದು ಅಂತಂದರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನೇ 3 ಹೆಜ್ಜೆಯಲ್ಲೇ ಭಗವಂತ ವ್ಯಾಪಿಸ್ತಾನಂತಂದರೆ ಎಷ್ಟು ಮಹತ್ತಾಗಿರಬೇಕು ಎಂಬುದಾಗಿ ನಿನ್ನೆ ದಿನ ನಾವು ಕೇಳಿದ್ದೇವೆ. ಅದನ್ನೇ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಬಲಿಚಕ್ರವರ್ತಿ ಬಳಿ ಬರ್ತಾನೆ. ಬಲಿಚಕ್ರವರ್ತಿ ಬೇರೆ ಯಾರೂ ಅಲ್ಲ, ಈ ಏನು
ಪ್ರಹ್ಲಾದ ರಾಜರಿದ್ದಾರೆ. ಆ ಪ್ರಹ್ಲಾದ ರಾಜರ ಮೊಮ್ಮಗ ಬಲಿಚಕ್ರವರ್ತಿ. ಅದರಿಂದಾಗಿ ವಂಶ ಅಸುರದ್ದಾಗಿದ್ದರೂ ಕೂಡ ಆ ತಾತನ ವಿಶೇಷವಾದಂತಹ ಪ್ರಭಾವ ಅವನ ಮೇಲೆ ಇತ್ತು. ಹಾಗಾಗಿ ಆ ಬಲಿಚಕ್ರವರ್ತಿ ಏನು ಮಾಡಿದ್ದ ಅಂತಂದರೆ ಆ ಎಲ್ಲ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಸೋಲಿಸಿ ಇಡೀ ಲೋಕಕ್ಕೆ, ಆ ಇಂದ್ರನನ್ನೂ ಸೋಲಿಸಿ ಇಡೀ ಲೋಕಕ್ಕೆ ತಾನು ಅಧಿಪತಿಯಾಗಿದ್ದಾನಂತೆ. ಈ ರೀತಿಯಾಗಿ ಅಧಿಪತಿ ಆಗಿದ್ದಾಗ ಆ ದೇವೇಂದ್ರನಿಗೆ ತನ್ನ ಪಟ್ಟ ಹೋಯ್ತಲ್ಲ, ಅದರಿಂದಾಗಿ ಆ ದೇವೇಂದ್ರ ಏನು ಮಾಡಿದ್ದಾನೆ, ಎಲ್ಲ ದೇವತೆಗಳೊಟ್ಟಿಗೆ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಪ್ರಾರ್ಥನೆಯನ್ನು ಮಾಡಿದಾಗ ಆ ಭಗವಂತ ಏನು ಮಾಡ್ತಾನಂತಂದರೆ ಆ ಬಲಿಚಕ್ರವರ್ತಿಯಲ್ಲಿ ವಾಮನ ರೂಪಿಯಾಗಿ ಬರ್ತಾನೆ. ವಾಮನ ರೂಪಿಯಾಗಿ ಬಂದು ಆ ಬಲಿಚಕ್ರವರ್ತಿ ಬಳಿ, ಆ ಬಲಿಚಕ್ರವರ್ತಿ ಅನೇಕ, ನಾವು ಆ ವಾಮನನ ಚರಿತ್ರೆಯನ್ನು ಕೇಳಿದಾಗ ಬಲಿಚಕ್ರವರ್ತಿ ಏನೆಲ್ಲ ಕೇಳ್ತಾನೆ, ಅನೇಕ, ಇದು ಕೊಡಲ್ಲ ಅದು ಕೊಡಲ್ಲ, ನಿನಗೆ ನೀನು ಬ್ರಹ್ಮಚಾರಿಯಾಗಿದ್ದೀಯಾ, ಬೇಕಾದರೆ ನಿನಗೆ ನಾನು ಮದುವೆ ಮಾಡಿಕೊಡಿಸ್ತೇನೆ, ಏನೆಲ್ಲ ಆಮಿಷಗಳನ್ನು ನೋಡುತ್ತಾನೆ. ಏನೂ ಬೇಡ ಅಂತ ಹೇಳ್ತಾನೆ ಬಲಿಚಕ್ರವರ್ತಿ. ಹಾಗಾದರೆ ಏನೂ ಬೇಡ ಅಂತ ಹೇಳ್ತಾನೆ ವಾಮನ. ಆಗ ಬಲಿಚಕ್ರವರ್ತಿ ಹಾಗಾದರೆ ಏನು ಬೇಕು ನಿನಗೆ ಅಂತ ಕೇಳಿದಾಗ ಅದಕ್ಕೆ ಆ ವಾಮನ ಏನು ಮಾಡ್ತಾನೆ ಅಂತಂದರೆ 3 ಹೆಜ್ಜೆಯಷ್ಟು ಭೂಮಿಯನ್ನು ಕೊಡು ಅಂತ ಕೇಳ್ತಾನಂತೆ. ಅದಕ್ಕೆ ಆ ಬಲಿಚಕ್ರವರ್ತಿ ಅಪಹಾಸ್ಯವನ್ನು ಮಾಡ್ತಾನಂತೆ ಆ ವಾಮನನನ್ನು. ಅಲ್ಲ, ನಾನು ಇಷ್ಟೆಲ್ಲ ಕೊಡ್ತೀನಿ, ಇಡೀ ನಿನಗೆ ಅರ್ಧ ಭೂಲೋಕವನ್ನೇ ಕೊಡ್ತೀನಿ ಅಂತ ಹೇಳಿದೆ ನಾನು, ಅದೇನೂ ಬೇಡ ಅಂತ ಹೇಳ್ತಿದ್ದೀಯಾ, ಕೇವಲ 3 ಹೆಜ್ಜೆ ಭೂಮಿಯನ್ನು ಕೇಳ್ತಿದ್ದೀಯಲ್ಲ, ಎಷ್ಟು ನೀನು ಮೂರ್ಖನಾಗಿರಬೇಕು ಎಂಬುದಾಗಿ ಅಪಹಾಸ್ಯವನ್ನು ಮಾಡ್ತಾನಂತೆ. ಆಯಿತು ಸರಿ ಕೊಡ್ತೇನೆ ಅಂತ ಹೇಳಿ ಆ 3 ಹೆಜ್ಜೆ ಭೂಮಿಯನ್ನು ಕೊಡ್ತೇನೆ ಅಂತೇಳಿ ಸಂಕಲ್ಪವನ್ನು ಮಾಡಿದಾಗ ಭಗವಂತ ತ್ರಿವಿಕ್ರಮ ರೂಪವನ್ನು ಧಾರಣೆಯನ್ನು ಮಾಡಿ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸ್ತಾನಂತೆ. ಇಲ್ಲಿ ಭಗವಂತ ಯಾಕೆ ವಾಮನನಾಗಿ ಮೊದಲೇ ಬಂದ? ಆರಂಭದಲ್ಲಿ ಏನೇ ಭಗವಂತ ತ್ರಿವಿಕ್ರಮ ರೂಪನಾಗಿ ಬಂದು, ನೀನೇನು ಈ ಬ್ರಹ್ಮಾಂಡವನ್ನು ಆಳ್ತಾ ಇದ್ದೀಯಾ ಬಲಿಚಕ್ರವರ್ತಿ, ನೀನೇನು ಈ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿದ್ದೀಯಲ್ಲ, ಈ ಬ್ರಹ್ಮಾಂಡವೂ ನನ್ನ ಮುಂದೆ ಏನಿಲ್ಲ, ಅದು ನನ್ನ ಮುಂದೆ ಚಿಕ್ಕ ವಸ್ತು, ಅದರಿಂದಾಗಿ ನೀನು ನನಗೆ ಶರಣು ಹೊಂದಲೇಬೇಕು ಅಂಥೇಳಿ ಮೊದಲಿಗೇನೆ ತ್ರಿವಿಕ್ರಮ ರೂಪೆಯಾಗಿ ಬಂದುಬಿಟ್ಟು ಭಗವಂತ ಆ ಬಲಿಚಕ್ರವರ್ತಿಗೆ ಹೇಳಿಬಿಟ್ಟಿದ್ರೆ ಬಲಿಚಕ್ರವರ್ತಿ ಆಗುವುದಿಲ್ಲ ಅಂತ ಹೇಳ್ತಿರಲಿಲ್ಲ, ಒಪ್ಕೊಂಡ್ಬಿಡ್ತಿದ್ದೆ. ಯಾಕೆಂತಂದರೆ ಅಷ್ಟು ವಿಸ್ತಾರವಾದಂತಹ ಅದ್ಭುತವಾದಂತಹ ರೂಪ ಅದು ತ್ರಿವಿಕ್ರಮ ರೂಪ. ಆದರೆ ಭಗವಂತ ಏನು ಮಾಡಿದ ಅಂತಂದರೆ ಮೊದಲಿಗೆ ವಾಮನ ರೂಪನಾಗಿ ಬಂದ. ಯಾಕೆ ವಾಮನ ರೂಪನಾಗಿ ಬಂದ ಅಂತಂದರೆ ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ಹೇಳ್ತಾರೆ ನೋಡಿ, ಯಾವತ್ತೂ ಕೂಡ ಒಂದು ಚಿಕ್ಕದಾದಂತಹ ವಸ್ತುವಿನಲ್ಲಿ ನಾವು ಇಡಬೇಕು ಅಂತ ಆದರೆ ಆ ಚಿಕ್ಕವಾದಂತಹ ವಸ್ತುವಿನಲ್ಲಿಡುವಂತಹ ವಸ್ತು ಕೂಡ ಏನಾಗಿರಬೇಕು ಅಂತಂದರೆ, ಈಗ ಒಂದು ಪೆಟ್ಟಿಗೆ ಚಿಕ್ಕದಿದೆ, ಆ ಚಿಕ್ಕದಾದಂತಹ ಪೆಟ್ಟಿಗೆಯಲ್ಲಿ ಇರುವಂತಹ ವಸ್ತು ಕೂಡ ಏನಾಗಿರಬೇಕು, ಚಿಕ್ಕದಾಗಿರಬೇಕು. ವಸ್ತು ದೊಡ್ಡದಾಯ್ತಂದ್ರೆ ಆ ಚಿಕ್ಕ ಪೆಟ್ಟಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಈ ಏನು ಋಷಿಗಳೆಲ್ಲ ಇದ್ದಾರೆ, ಆ ಋಷಿಗಳ ಮನಸ್ಸು, ಆ ಮನಸ್ಸಿನಲ್ಲಿ ಭಗವಂತನ ವಾಮನ ರೂಪವನ್ನು ಧಾರಣೆ ಮಾಡಬೇಕಾಗಿದೆ. ಭಗವಂತ ಸಾಕ್ಷಾತ್ ಮೊದಲೇ ತ್ರಿವಿಕ್ರಮನಾಗಿ ಬಂದುಬಿಟ್ಟ ಅಂತಾದರೆ ಆ ತ್ರಿವಿಕ್ರಮ ರೂಪ ಬ್ರಹ್ಮಾಂಡಕ್ಕಿಂತಲೂ ವಿಸ್ತಾರವಾದಂತಹ ರೂಪ. ಅದನ್ನು ಚಿಕ್ಕದಾದಂತಹ ಹೃದಯ ಗುಹೆಯಲ್ಲಿ ಅಂತಹ ವಿಸ್ತಾರವಾದಂತಹ ರೂಪವನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಭಗವಂತ ಏನು ಮಾಡಿದ, ಮೊದಲು ವಾಮನ ರೂಪನಾಗಿ ಬಂದ. ವಾಮನ ರೂಪನಾಗಿ ಬಂದು ಭಗವಂತ ಏನು ಮಾಡಿದ್ದಾನೆ ಅಂತಂದರೆ, ಆ ಋಷಿಗಳು ತಮ್ಮ ಹೃದಯದಲ್ಲಿ ಭಗವಂತನನ್ನು ಧಾರಣೆ ಮಾಡೋದಕ್ಕೆ ಯೋಗ್ಯವಾದಂತಹ ರೂಪದಲ್ಲಿ ಬಂದು ಮೊದಲಿಗೆ ಆ ಋಷಿಗಳೆಲ್ಲರಿಗೂ ಕೂಡ ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿಯೇ ಭಗವಂತ ವಾಮನನಾಗಿ ಬಂದಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾರೆ. ಮುಂದೆ ಆ ಬಲಿಚಕ್ರವರ್ತಿಯು ಕೂಡ 3ನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಅಂತ ಕೇಳಿದಾಗ ಬಲಿಚಕ್ರವರ್ತಿ ಏನು ಹೇಳ್ತಾನಂತಂದರೆ ತನ್ನ ಮೇಲೆ ಇಡುವಂತೆ ಹೇಳ್ತಾನಂತೆ. ನಾವೇನು ನವವಿಧವಾದಂತಹ ಭಕ್ತಿಯನ್ನು ಕೇಳ್ತೇವೋ ಆ ನವವಿಧವಾದಂತಹ ಭಕ್ತಿಯಲ್ಲಿ ಕೊನೆಯದಾಗಿ ಹೇಳೋದೇನಂತಂದರೆ ಆತ್ಮನಿವೇದನಂ, ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಭಗವಂತ 2 ಹೆಜ್ಜೆಯಲ್ಲೇನೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ್ದಾನೆ, 3ನೇ ಹೆಜ್ಜೆ ಎಲ್ಲಿಡ್ಲಪ್ಪ ಅಂತಂದರೆ ನನ್ನ ಮೇಲೆ ಇಟ್ಟು ಬಿಡು ಅಂತೇಳಿ ಬಲಿಚಕ್ರವರ್ತಿ ಹೇಳ್ತಾನೆ. ತನ್ನನ್ನು ತಾನೇ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಟ್ಟಾದ್ರಿಂದಾಗಿ ಈಗಲೂ ಕೂಡ
ಆ ಬಲಿಚಕ್ರವರ್ತಿ ಏನಾಗಿದ್ದಾನೆ ಅಂತಂದರೆ, ಆ ಬಲಿಚಕ್ರವರ್ತಿ ತನ್ನನ್ನು ತಾನೇ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದ್ದಾನೆ. ಅದರಿಂದಾಗಿ ಬಲಿಚಕ್ರವರ್ತಿ ನರಕಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ತನ್ನನ್ನು ತಾನೇ ಭಗವಂತನಿಗೆ ಸಮರ್ಪಣೆ ಮಾಡಿಕೊಟ್ಟ. ಆದ್ದರಿಂದಾಗಿ ಭಗವಂತ ಈಗಲೂ ಕೂಡ ಆ ಬಲಿಚಕ್ರವರ್ತಿಗೆ ತಾನು ದ್ವಾರಪಾಲಕನಾಗಿ ಇದ್ದು ಏನು ಮಾಡ್ತಾ ಇದ್ದಾನಂತಂದರೆ, ಆ ಬಲಿಚಕ್ರವರ್ತಿಯ ರಕ್ಷಣೆಯನ್ನು ಮಾಡ್ತಾ ಇದ್ದಾನಂತೆ. ಯಾಕೆಂತಂದರೆ ನಾವೇನು ಸಪ್ತ ಚಿರಂಜೀವಿಗಳ ಹೆಸರನ್ನು ಹೇಳ್ತೇವೋ ಅದರಲ್ಲಿ ಬಲಿಚಕ್ರವರ್ತಿಯು ಕೂಡ ಒಬ್ಬ. ಆ ಬಲಿಚಕ್ರವರ್ತಿ ಏನಾಗಿದ್ದಾನೆ, ಆ ನರಕಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ಅಂತಹ ನರಕಲೋಕಕ್ಕೆ ಅಧಿಪತಿಯಾದಂತಹ ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ಭಗವಂತ ಇದ್ದುಕೊಂಡು ಬಲಿಚಕ್ರವರ್ತಿಯ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅದರಿಂದಾಗಿ ಭಗವಂತ ಯಾವತ್ತು ನಾವು ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ ಅಂತ ಆದರೆ ಭಗವಂತ ಏನು ಮಾಡ್ತಾನೆ ಅಂತಂದರೆ, ನಮ್ಮ ದ್ವಾರಪಾಲಕನಾಗಿಯೂ ಇದ್ದುಕೊಂಡೂ ಕೂಡ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳೋದಕ್ಕೆ ಈ ಬಲಚಕ್ರವರ್ತಿ ಅದೇ ರೀತಿಯಾಗಿ ಏನು ವಾಮನ ಅವತಾರ ಇದೆ ಅದು ದೃಷ್ಟಾಂತವನ್ನಾಗಿ ನೋಡಬಹುದು. ಮುಂದೆ ಪರಶುರಾಮ ಅವತಾರವನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಚಂದ್ರಮ ಇವ ಭುವೋ ರಚಯನ್ನಕ್ಷತ್ರ ಯೋಗಮಪಿ ಯತ್ವಮಲಾಸೀಹಿ ತೇನ ಶಾತ್ರವ ಯಶೋಂಬುಜರಾಜಿ ಮುದ್ರಣಂ ತವ ಕೃತಿಂ ಬಹುಮನ್ಯೇ. ಈ ಪರಶುರಾಮ ದೇವರು 21 ಬಾರಿ ಇಡೀ ಭೂಮಂಡಲವನ್ನು ಸಂಚಾರವನ್ನು ಮಾಡಿ ಯಾರೆಲ್ಲ ಭೂಮಂಡಲದಲ್ಲಿ ಕ್ಷತ್ರಿಯರಿದ್ದಾರೋ ಆ ಕ್ಷತ್ರಿಯರೆಲ್ಲರನ್ನೂ ಕೂಡ ನಾನೇನು ಮಾಡ್ತೇನೆ ಅಂತಂದರೆ ಸಂಹಾರವನ್ನು ಮಾಡ್ತೇನೆ, ದುಷ್ಟ ಕ್ಷತ್ರಿಯರನ್ನೆಲ್ಲರನ್ನೂ ಕೂಡ ಸಂಹಾರವನ್ನು ಮಾಡ್ತೇನೆ ಎಂಬುದಾಗಿ ಶಪಥವನ್ನು ಮಾಡಿ 21 ಬಾರಿ ಸಮಗ್ರ ಭೂಮಂಡಲವನ್ನು ಪ್ರದಕ್ಷಿಣೆಯನ್ನು ಮಾಡ್ತಾರಂತೆ. ಅದನ್ನು ಹೇಗಿದೆ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಚಂದ್ರನಂತೆ ಪರಶುರಾಮ ದೇವರು ಶೋಭಾಯಮಾನರಾಗಿದ್ದಾರೆ. ಹೇಗೆ ಅಂತಂದರೆ, ಈಗ ಚಂದ್ರನು ಇದ್ದ ಅಂತಾದರೆ ರಾತ್ರಿಯ ಸಮಯ, ಚಂದ್ರನಿರಬೇಕಾದ್ರೆ ಏನಾಗತ್ತೆ ಅಂತಂದರೆ ನಕ್ಷತ್ರಗಳು ಪ್ರಕಾಶಮಾನವಾಗಿರ್ತವೆ, ಶೋಭಾಯಮಾನವಾಗಿರ್ತದೆ. ಆದರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಇದ್ದ ಅಂತಾದರೆ ಆ ಆಕಾಶವನ್ನು ನೋಡಿದಾಗ ಏನೋ ಒಂದು ಆನಂದ, ಆಕಾಶವನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತದೆ ಆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನನ್ನು ನೋಡಿದಾಗ. ಅಷ್ಟೇ ಅಲ್ಲ, ಯಾವಾಗ ಚಂದ್ರನು ಉದಯವಾಗುತ್ತದೋ ಆಗ ಎಲ್ಲ ಅನೇಕ ಹೂಗಳು ಏನಾಗುತ್ತವೆ ಅಂತಂದರೆ ಮುದುಡಿ ಹೋಗಿಬಿಡ್ತವೆ. ಸೂರ್ಯೋದಯ ಆದಾಗ ಅವೆಲ್ಲವೂ ಕೂಡ ಅರಳುತ್ತವೆ, ಚಂದ್ರೋದಯವಾದಾಗ ಅವೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಮುದುಡಿ ಹೋಗುತ್ತವೆ. ಅದರಂತೆ ಈ ಪರಶುರಾಮ ದೇವರು ಕೂಡ ಏನಾಗಿದ್ದಾರೆ ಅಂತಂದರೆ ಚಂದ್ರನಂತೆ ಇದ್ದಾರೆ. ಹೇಗೆ ಚಂದ್ರನಂತೆ ಇದ್ದಾರೆ ಅಂತಂದರೆ, ಚಂದ್ರನು ಹೇಗೆ ನಕ್ಷತ್ರಗಳ ಯೋಗ ಅಂತಂದರೆ ಸಂಬಂಧ, ನಕ್ಷತ್ರಗಳ ಸಂಬಂಧಿಯಾಗಿ ಏನಾಗ್ತಾನೆ ಚಂದ್ರನು ಶೋಭಾಯಮಾನವಾಗಿದ್ದಾನೆ. ಹಾಗೆ ಈ ಪರಶುರಾಮ ದೇವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ಲೋಕಕ್ಕೆ ನಕ್ಷತ್ರ ಯೋಗವನ್ನು ತಂದುಕೊಟ್ಟಿದ್ದಾರಂತೆ. ಇಡೀ ಭೂಮಂಡಲಕ್ಕೆ ನಕ್ಷತ್ರ ಯೋಗ. ಏನು ನಕ್ಷತ್ರ ಯೋಗ ಅಂದರೆ ಏನಪ್ಪ ಅಂತಂದರೆ, ಕ್ಷತ್ರ ಅಂತಂದರೆ ಕ್ಷತ್ರಿಯರು, ಯೋಗ ಅಂತಂದರೆ ಸಂಬಂಧ. ಕ್ಷತ್ರಿಯರ ಯೋಗ ಇಲ್ಲದಂತೆ ಮಾಡಿದ್ದಾರೆ. ಏನು ದುಷ್ಟ ಕ್ಷತ್ರಿಯರೇನಿದ್ದಾರೋ ಆ ದುಷ್ಟ ಕ್ಷತ್ರಿಯರನ್ನೆಲ್ಲರನ್ನೂ ಕೂಡ ಸಂಹಾರವನ್ನು ಮಾಡಿ ಆ ಪರಶುರಾಮ ದೇವರು ಏನನ್ನು ಮಾಡಿದ್ದಾರೆ, ಕ್ಷತ್ರಗಳ ಯೋಗ ಇಲ್ಲದಂತೆ ಮಾಡಿದ್ದಾರೆ. ಅದರಿಂದಾಗಿ ಈ ಪರಶುರಾಮ ದೇವರು ಹೇಗಿದ್ದಾರೆ ಅಂತಂದರೆ ಈ ಭೂಮಂಡಲಕ್ಕೆ ನಕ್ಷತ್ರ ಯೋಗವನ್ನು ತಂದುಕೊಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೇಗೆ ಈ ಕಮಲಗಳು ಚಂದ್ರೋದಯ ಆದಾಗ ಅವೆಲ್ಲವೂ ಕೂಡ ಏನಾಗುತ್ತವೆ, ಮುದುಡಿ ಬಿಡುತ್ತವೆ. ಅದೇ ರೀತಿಯಾಗಿ ಈ ಪರಶುರಾಮ ಅವತಾರದಿಂದಾಗಿ ಪರಶುರಾಮ ದೇವರ ಏನು ಆ ರೌದ್ರ ರೂಪ ಇದೆ ಅದನ್ನು ನೋಡಿದ ನಂತರ ಈ ಎಲ್ಲ ಕ್ಷತ್ರಿಯರ ಕೀರ್ತಿ ಎಂಬಂತಹ ಏನು ಹೂಗಳಿವೆ ಆ ಕ್ಷತ್ರಿಯರ ಕೀರ್ತಿ ಎಂಬಂತಹ ಹೂಗಳು ಎಲ್ಲವೂ ಕೂಡ ಏನಾಗಿದೆ ಅಂತಂದರೆ ಅವೆಲ್ಲವೂ ಕೂಡ ಮುದುಡಿ ಹೋಗಿವೆ ಅಂತೆ. ಅದರಿಂದಾಗಿ ಈ ರೀತಿಯಾಗಿ ಕ್ಷತ್ರಗಳ ಯೋಗ, ಕ್ಷತ್ರಿಯರ ಇಲ್ಲದಂತೆ ಮಾಡಿದ್ದಾರೆ. ಆ ಚಂದ್ರನು ನಕ್ಷತ್ರ ಯೋಗ ಅಂದರೆ ನಕ್ಷತ್ರಗಳ ಸಂಬಂಧ ಉಳ್ಳವನಾಗಿ ಶೋಭಾಯಮಾನನಾಗಿದ್ದಾರೆ. ಇಲ್ಲಿ ಪರಶುರಾಮ ದೇವರು ಕ್ಷತ್ರಿಯರ ಯೋಗ ಅಂದರೆ ಸಂಬಂಧವಿಲ್ಲದಂತೆ ಮಾಡಿದ್ದಾರೆ. ಚಂದ್ರೋದಯ ಆದಾಗ ಹೂಗಳೆಲ್ಲವೂ ಕೂಡ ಮುದುಡುತ್ತವೆ. ಅದೇ ರೀತಿಯಾಗಿ ಪರಶುರಾಮ ದೇವರ ಒಂದು
ರೌದ್ರ ರೂಪವನ್ನು ನೋಡಿದ ನಂತರ ಈ ಏನು ಕ್ಷತ್ರಿಯರ ಕೀರ್ತಿ ಇದೆ ಅದೆಲ್ಲವೂ ಕೂಡ ಮುದುಡು ಹೋಗಿದೆ. ಹಾಗಾಗಿ ಈ ಏನು ಪರಶುರಾಮ ದೇವರಿದ್ದಾರೆ ಅವರು ಅತ್ಯಂತ ಆ ಚಂದ್ರನಂತೆ ಶೋಭಾಯಮಾನವಾಗಿದ್ದಾರೆ. ಅಂತಹ ಆ ಪರಶುರಾಮ ದೇವರನ್ನು ನಾನು ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ಸ್ತೋತ್ರವನ್ನು ಮಾಡ್ತಾರೆ. ಮುಂದೆ ಇನ್ನೊಂದಿಷ್ಟು ಶ್ಲೋಕಗಳಿಂದಾಗಿ ರಾಮ ಮತ್ತು ಕೃಷ್ಣಾವತಾರಗಳ ವರ್ಣನೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಮಾಡಿದ್ದಾರೆ. ಅದನ್ನು ನಾಳೆಯ ದಿನ ಪ್ರವಚನದಲ್ಲಿ ನಾವು ನೋಡೋಣ ಅಂತ ಹೇಳುತ್ತಾ ಇಂದಿನ ದಿನ ಕಾಯಿನ ವಾಚ ಮನಸ ಇಂದ್ರಿಯೇರುವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.